ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರಿಗೂ ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಅದು 6 ಗಂಟೆ ಆಗಿದೆ. ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾಕಪ್ಪ ಇವಾಗ ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಬ್ಯುಸಿ ಇದೆ ಬೆಳಗಿಂದ. ಯಾಕಂದರೆ ನಾನು ಒಬ್ಬಳೇ ಮಾಡಬೇಕು. ರಾತ್ರಿ ಎಲ್ಲ ನಿದ್ಗೆಟ್ಕೊ ಕರೆಂಟ್ ಇರಲಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ರಾತ್ರಿ ಎಲ್ಲ ನಿದ್ಗೆಟ್ಕೊಂಡು ಒಬ್ಬಟ್ಟು ತಟ್ಟು ನನಗಂತೂ ಸಾಕಾಗ್ಬಿಟ್ಟಿತ್ತು. ಅದಕ್ಕೆ ನಾನು ಬೆಳಗಿಂದ ಸ್ವಲ್ಪ ಬ್ಯುಸಿ ಇದೆ, ಅದು ಇದು ಕೆಲಸ. ಅದಕ್ಕೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಬನ್ನಿ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ರಾತ್ರಿ ಏನಾಯಿತು ಅಂದರೆ ಬಾಗಿಲು ತೊಳೆಯೋಣ ಅಂತ ಹೋದೆ. ಬಾಗಿಲು ತೊಳೆಯೋಕೆ ಹೋದರೆ ಏನಾಯಿತು ಅಂದರೆ ಸುಮಾರಾಗಿ ಮಿಂಚ್ತಾಯಿತ್ತು. ತೊಳೆಯೋಣ ಅಂತ ಹೋದೆ, ಅರ್ಧ ತೊಳೆದೆ, ಜಾಸ್ತಿ ಜೋರಾಗಿ ಮಳೆ ಬಂದುಬಿಡ್ತು. ಬಿಡು ಆಮೇಲೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಬಂದಾದಮೇಲೆ ಅಡುಗೆ ಎಲ್ಲ ಮಾಡಿ ಊಟಕ್ಕೆ ಇಕ್ಕಿ ತೊಳೆಯೋಣ ಅಂತ ಹೋದೆ. ಜೋರಾಗಿ ಹೋಯ್ತಿತ್ತು ಮಳೆ. ಆಮೇಲೆ ಇನ್ನೇನು ಮಾಡೋದಾ ಬೇಡವಾ ಒಬ್ಬಟ್ಟು ಅಂತ ಯೋಚನೆ ಮಾಡ್ಕೊಂಡೇ ಟೆನ್ಷನಲ್ಲೇ ಇದ್ದೆ. ತಿರ್ಗಾ ಆಮೇಲೆ ಇನ್ನು ಬೆಳಗ್ಗೆ ನಾನೇ ಮಾಡಬೇಕು ಅಂತ ಹೇಳ್ಬಿಟ್ಟು ತಡಿ ಅಂತ ಅಂದ್ಬಿಟ್ಟು ಕಾಳು ಹಾಕಿ ಕರೆಂಟ್ ಇತ್ತು ಅವಾಗ. ಆಮೇಲೆ ಕರೆಂಟ್ ಹೋಗಿದ್ದು ಬರಲೇ ಇಲ್ಲ, ಮಳೆ ಬಂದಿದ್ದಕ್ಕೂ ಅದಕ್ಕೂ ಕರೆಂಟ್ ತೆಗೆದುಬಿಟ್ಟು ಬರಲೇ ಇಲ್ಲ ಫ್ರೆಂಡ್ಸ್. ಕಲ್ಲಾಗೆ ರುಬ್ಬಿದೆ, ಬೇಳೆ ಎಲ್ಲ ಬೇಯಿಸಿ ಕಲ್ಲಾಗೆ ರುಬ್ಬಿ ಒಬ್ಬಟ್ಟು ಕರೆಂಟ್ ಬರೋದು ಹೋಗೋದು ಮಾಡ್ತಿತ್ತು. ಅದ್ರಾಗೇ ಕಲ್ಲಾಗೆ ರುಬ್ಬಿ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ಹೆಂಗೋ ಒಬ್ಬಟ್ಟು ಮಾಡಿಕ್ತೆ. ಆಮೇಲೆ ಕರೆಂಟ್ ಬಂತು. ಕರೆಂಟ್ ಎಷ್ಟೊತ್ತಿಗೆ ಬಂತಂದರೆ 1 ಗಂಟೆಗೆ ಬಂತು ಫ್ರೆಂಡ್ಸ್ ಕರೆಂಟು. ಆಮೇಲೆ ತಡೆ ಅಂತ ಅಂದ್ಬಿಟ್ಟು ವಡೆಗೆ ಕಾಳೆಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿ ನಮ್ಮ ಮನೆಯವರು ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊಟ್ರು. ನಾನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ. ಇಟ್ಟಾದಮೇಲೆ ತಡಿ ಆಮೇಲೆ ಮಾಡ್ಕೊಳ್ಳೋಣ 3 ಗಂಟೆ ಮೇಲೆ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟೆ. ಮಲ್ಕೊಂಡವಳು ಎಷ್ಟೊತ್ತಿಗೆ ಎದ್ದಿದ್ದೀನಿ ಅಂದರೆ ಒಂದು 4 ಗಂಟೆಗೆ ಎದ್ದಾಳೋಣ ಅಂತ ಮಲ್ಕೊಂಡ್ರೆ ಎದ್ದಿದ್ದೆ ನಾನು 6 ಗಂಟೆಗೆ ಎದ್ದೆ. ಬಾಗಿಲು ಬೇರೆ ತೊಳೆದಿಲ್ಲ. ನನಗಂತೂ ಟೆನ್ಷನ್ ಆಗ್ಬಿಡ್ತು. ಆಮೇಲೆ ಎದ್ದು ಬಾಗಿಲೆಲ್ಲ ಬೇಗ ತೊಳೆದಾದ್ಮೇಲೆ ಬಂದು ಬೇಗ ಪಾತ್ರೆಗಳೆಲ್ಲ ಆಚೆ ಇಟ್ಟು ಅಡುಗೆ ಮನೆ ನಡುಮನೆಯನ್ನು ಒರೆಸ್ತೀನಿ ನಾನು ಯಾವಾಗಲೂ ಅಷ್ಟೇ. ಅಡುಗೆ ಮನೆ ನಡುಮನೆ ಎಲ್ಲ ಒರೆಸಿ ಆಮೇಲೆ ಪಾತ್ರೆ ತೊಳ್ಕೊಂಬಂದು ಆಲೂಗೆಡ್ಡೆ ಎಲ್ಲ ಬೇಯಿ ಹಾಕಿ ಆಲೂಗೆಡ್ಡೆ ಆಮೇಲೆ ಪಲ್ಯ ಮಾಡಿಟ್ಟು ಆಮೇಲೆ ಹುಳಿ ಸಾಂಬಾರು ಮಾಡಿಟ್ಟು ಆಮೇಲೆ ಕಲಸಿದ್ನಲ್ಲ ಅದಕ್ಕೆ ವಡೆ ಎಲ್ಲ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಎತ್ತಿಕೊಂಡಿದ್ದೀನಿ. ಆಮೇಲೆ ವಡೆ ಎಲ್ಲ ಮಾಡಿಟ್ಟು ಆಮೇಲೆ ಚಿತ್ರಾನ್ನ ಮಾಡಿ ಹಾಲು ತಗೊಂಬಂದು ಹಾಲೆಲ್ಲ ಕಾಯಿಸಿ ಆಮೇಲೆ ನಮ್ಮನೆಯವರು ನನ್ನ ಮಗ ದೇವಸ್ಥಾನಕ್ಕೆ ಹೋಗಿದ್ರು ಪೂಜೆ ಮಾಡಿಸ್ಕೊಂಬರಕ್ಕಂತ. ಅಲ್ಲೇ ನಮ್ಮ ಮಾವರ ಅಪ್ಪ ಅಮ್ಮನ ಗುಂಡಿ ಇದೆ, ಅಲ್ಲಿ ನಾವು ಯುಗಾದಿ ಹಬ್ಬದ ದಿವಸ ಅಲ್ಲಿ ಪೂಜೆ ಮಾಡ್ಕೊಂಬರ್ತೀವಿ. ಅಲ್ಲೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಅಲ್ಲಿ ಪೂಜೆ ಮಾಡ್ಕೊಂಬಂದರು. ಆಮೇಲೆ ನಮ್ಮ ಅತ್ತೆ ಗುಂಡಿ ತಗೋಗಿ ಅಲ್ಲೂ ಪೂಜೆ ಬಂದಾದಮೇಲೆ ಇಲ್ಲಿ ನೋಡಿ ರೆಡಿ ಮಾಡಿದ್ದೀವಿ ದೇವ್ರ ಮನೆ ಪೂಜೆ ಎಲ್ಲ ರೆಡಿ ಮಾಡಿದ್ದೀವಿ. ನಾವು ಯಾವಾಗಲೂ ಅಷ್ಟೇ ಯುಗಾದಿ ಹಬ್ಬಕ್ಕೆ ಇಲ್ಲಿ ಎಲ್ಲ ಎಡೆ ಹಾಕಿ ಪೂಜೆಗೆಲ್ಲ ರೆಡಿ ಮಾಡ್ತೀವಿ. ರೆಡಿ ಮಾಡಿ ಊಟ ಮಾಡೋಷ್ಟಕ್ಕೆ 1:30 ಆಯಿತು. ಅವ್ರು ಊಟ ಮಾಡೋಷ್ಟಕ್ಕೆ 1:30 ಆಗೋಗ್ಬಿಟ್ಟಿತ್ತು. ಆಮೇಲೆ ನಾನು ಸ್ವಲ್ಪ 2 ವಡೆ ಆಮೇಲೆ ಒಂದಿಷ್ಟು ಅನ್ನ, ಒಂದಿಷ್ಟು ಆಲೂಗಡ್ಡೆ ಪಲ್ಯ ತಿಂದೆ. ಆಮೇಲೆ ತಿನ್ನೋಕ್ಕಾಗಲಿಲ್ಲ ಅನ್ನನೂ ಜಾಸ್ತಿ. ಆಮೇಲೆ ತಿಂದಾದ್ಮೇಲೆ ನನ್ನ ಮಗಳಿಗೆ ಒಂದು ಡ್ರೆಸ್ ತಂದಿದ್ದೆ ಫ್ರೆಂಡ್ಸ್. ಅದು ಜಾಸ್ತಿ ಉದ್ದ ಆಗ್ಬಿಟ್ಟಿತ್ತು. ಬೆಳಗ್ಗೆ ಒಂದು 5 ನಿಮಿಷ ಇಟ್ಕೊಂಡಿದ್ಲು, ಜಾಸ್ತಿ ಉದ್ದ ಆಗ್ಬಿಟ್ಟಿತ್ತು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ತರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಹೋದೋ. ನನಗೂ ಇನ್ನೊಂದು ಸೀರೆ ತಗೊಂಬಂದಿದ್ದೆ, ನನಗಂತ ಅದು ನನಗಿಷ್ಟ ಆಗಲಿಲ್ಲ. ಹೀಗೆ ವಾಪಸ್ ಮಾಡೋಣ ಅಂತ ಹೇಳಿ ಹೋಗಿ ಅದನ್ನು ವಾಪಸ್ ಮಾಡಿ ಬಂದೆ. ನಮ್ಮ ಮಾವ ಹಬ್ಬದ ದಿನ ಹೋಗಿದ್ದೀರ ಹಂಗೆ ಹಿಂಗೆ ಅಂತ ಬೈದರು. ಏನು ಮಾಡೋದು ಅಂತ ಹೇಳ್ಬಿಟ್ಟು ಗಾಡಿ ಒಂದು ಸಿಗುತ್ತೆ ನಿಮಗೆ ಓಡೋಕ್ಕೆ ಡ್ರರ್ ಅಂತ ಬೈದರು. ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬಂದು ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸಾಂಬಾರಿದೆ, ಆಮೇಲೆ ಒಬ್ಬಟ್ಟಿದೆ, ವಡೆ ಇದೆ, ಎಲ್ಲ ಇದೆ. ಅಕಸ್ಮಾತ್ ಬೇಕಂದರೆ ಮುದ್ದೆ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ನನ್ನ ಮಗ ಹೇಳ್ತಾನೆ ನೋಡಿ, ಯುಗಾದಿ ಹಬ್ಬಕ್ಕೆ ವಿಶ್ ಮಾಡ್ತಾನೆ. ಹೇಳಪ್ಪ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ನೋಡಿ ಫ್ರೆಂಡ್ಸ್, ಹ್ಯಾಪಿ ಯುಗಾದಿ ಅಂತ ಎಲ್ಲರಿಗೂ. ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾಕೆ ಅಂತಂದರೆ ನಾನು ಇವಾಗ ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಲೇಟ್ ಆಯಿತು. ನನ್ನ ಮಗಳು ಹೇಳ್ತಾನೆ ನೋಡಿ ಫ್ರೆಂಡ್ಸ್, ಹ್ಯಾಪಿ ಯುಗಾದಿ ಎಲ್ಲರಿಗೂ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹೇಳಿದ್ಲು ಹ್ಯಾಪಿ ಯುಗಾದಿ ಅಂತ ಎಲ್ಲರಿಗೂ. ನಮ್ಮ ಮಾವವ್ರು ಇಲ್ಲಿ ಮೇಕೆ ಮರಿ
ಈ ಬಾಳೆಕಂದೆಲ್ಲ ಹೋಗ್ಬಿಟ್ಟು ಒಂದೇ ಒಂದು ಕಂದಲ್ಲೂ ಒಂದೇ ಒಂದು ಎಲೆ ಬಿಟ್ಟಿಲ್ಲ ಫ್ರೆಂಡ್ಸ್. ಎಲ್ಲನೂ ಒಂಥರ ಎಲ್ಲ ಮೇದಿಕ್ಬಿಟ್ಟವೆ. ಅದಕ್ಕೆ ಅದು ಮೇಕೆ ಮರಿಗೆ ಹಗ್ಗ ಹಾಕ್ತಿದ್ದಾರೆ. ನಮ್ಮ ಮಾವನು ನಮ್ಮ ಯಜಮಾನ್ರು ಇಬ್ರೂ. ನಾಳೆ ಏನೋ ಕೆಲಸ ಐತೇನೋ ಗೊತ್ತಿಲ್ಲ ನಮ್ಮ ಮನೆಯವರಿಗೆ. ಇಷ್ಟೇ ಫ್ರೆಂಡ್ಸ್. ಇವಾಗ ಮೇಕೆಲ್ಲ ಹೊಳಿ ಕಟ್ಟಿ ಅಡುಗೆ ಎಲ್ಲ ಇದೆ. ಅಕಸ್ಮಾತ್ ಮಾಡು ಅಂದರೆ ಮಾಡ್ತೀನಿ, ಇಲ್ಲ ಅಂದರೆ ಊಟ ಮಾಡಿಬಿಟ್ಟು ರಾತ್ರಿ ಲೈವ್ ಮಾಡೋಣ ಅಂತ ಕೂತ್ಕೊಂಡೆ ಫ್ರೆಂಡ್ಸ್. ಒಬ್ಬಟ್ಟು ಮಾಡೋದೆಲ್ಲ ತೋರಿಸೋಣ ಅಂತ. ಅದು ಏನಾಯಿತು, ಕರೆಂಟು ನೆಟ್ಟಿಗೆ ಬರಲಿಲ್ಲ. ನೆಟ್ಟಂತೂ ಹೊರಟೇ ಹೋಯ್ತು, ನೆಟ್ಟೇ ಬರಲೇ ಇಲ್ಲ. ಅಲ್ಲೇ ರೌಂಡ್ ಹೊಡಿತಾಯಿತ್ತು. ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಏನು ಮಾಡಿಬಿಟ್ಟೆ. ಬಂದಿದ್ದರು ಜನ ಏನೋ, ಬಟ್ ನಾನು ಅಲ್ಲಿ ಕಾಣಿಸ್ಲಿಲ್ಲ. ನಾನು ಅಲ್ಲೇ ರೌಂಡ್ ಹೊಡಿತಾಯಿತ್ತು, ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ವಿಡಿಯೋ ಫುಲ್ಲು ನೋಡಿ, ಯಾಕಂದರೆ ಹೈಪ್ ಮಾಡೋದು ಮರಿಬೇಡಿ. ದಯವಿಟ್ಟು ನೀವು ಫುಲ್ ನೋಡಿದ್ರೇ ನನಗೆ ಒಂದು ಯೂಸ್ ಬರೋದು. ನೀವು ಅರ್ಧ ನೋಡಿ ಮೇಲೆ ಕೆತ್ಬಿಟ್ರೆ ನನಗೆ ಯೂಸ್ ಬರೋಲ್ಲ. ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.